ನಟಿ ಶ್ರದ್ಧಾ ಆರ್ಯ ಕನ್ನಡದಲ್ಲಿ ಮದುವೆ ಮನೆ ಮತ್ತು ಡಬಲ್ ಡೆಕ್ಕರ್ ಮನೆ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅಭಿನಯಿಸಿರೋ ಖ್ಯಾತ ನಟಿ ಶ್ರದ್ಧಾ ಆರ್ಯ ಅವಳಿ ಮಕ್ಕಳ ತಾಯಿಯಾಗಿದ್ದಾರೆ. ತಾಯ್ತನವನ್ನ ಎಂಜಾಯ್ ಮಾಡ್ತಾ ಇರುವ ನಟಿ ಶ್ರದ್ಧಾ ಅವರ ಒಂದು ಹೇಳಿಕೆ ಈಗ ಫ್ಯಾನ್ಸ್ ಅಚ್ಚರಿಗೆ ಕಾರಣವಾಗಿದೆ. ಕಳೆದ ನವೆಂಬರ್ ತಿಂಗಳಲ್ಲಿ ನಟಿ ಶ್ರದ್ಧಾ ಆರ್ಯ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಇದೀಗ ಶ್ರದ್ಧಾ ಆರ್ಯ ಒಂದು ರೀಲ್ಸ್ ಮಾಡಿದ್ದಾರೆ. ಮಗುವನ್ನ ನೋಡಿಕೊಳ್ಳುವ ಪ್ರತಿಯೊಂದು ಅಮ್ಮನ ಕಷ್ಟಗಳನ್ನ ಈ ಮೂಲಕ ವಿವರಿಸಿದ್ದಾರೆ. ಕಳೆದ ವರ್ಷ ನಟಿ ಶ್ರದ್ಧಾ ಆರ್ಯ ನೀಡಿದ ಒಂದು ಹೇಳಿಕೆಯಿಂದ ಅಭಿಮಾನಿಗಳು ಕಂಗಾಲಾಗಿದ್ರು. ಈಗ ನನಗೆ 35 ವರ್ಷ ವಯಸ್ಸು, ನಾನು 10 ಬಾರಿ ಮದುವೆ ಆಗಿದ್ದೇನೆ ಅಂತ ನಟಿ ಶ್ರದ್ಧಾ ಆರ್ಯ ಹೇಳಿದ್ರು. ಈ ಹೇಳಿಕೆ ಕೇಳಿ ಫ್ಯಾನ್ಸ್ ಬೆಚ್ಚಿ ಬಿದ್ದಿದ್ರು. ವಧುವಿನ ಗೆಟಪ್ ಅನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಶ್ರದ್ಧಾ ಈ ರೀತಿ ಹೇಳಿದ್ರು. ಇದು ಅವರ ಅಭಿಮಾನಿಗಳಿಗೆ ಶಾಕ್ ನೀಡಿತ್ತು. ಆದ್ರೆ ಕೊನೆಗೆ ಅವರು ತಮ್ಮ ಮಾತಿನ ಅರ್ಥ ಹೇಳಿದ್ರು. ಶ್ರದ್ಧಾ ಆರ್ಯ 10 ಬಾರಿ ಮದುವೆ ಆಗಿದ್ದೇನೆ ಎಂದಿದ್ದು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ. ನಟಿ ಶ್ರದ್ಧಾ ಆರ್ಯ 2021ರಲ್ಲಿ ನೌಕಾಪಡೆಯ ಅಧಿಕಾರಿಯಾಗಿರುವ ರಾಹುಲ್ ನಗಲ್ ಅವರನ್ನ ಮದುವೆ ಆಗಿದ್ದಾರೆ. ಆದರೆ ಶ್ರದ್ಧಾಗೆ ಖ್ಯಾತಿ ಕೊಟ್ಟ ಏಕ್ತಾ ಕಪೂರ್ ಕುಂಡಲಿ ಭಾಗ್ಯ ಟಿವಿ ಸೀರಿಯಲ್ನ ವಧುವಿನ ಪಾತ್ರದ ಫೋಟೋ ಹಾಕಿ ಈ ರೀತಿ ತಮಾಷೆ ಮಾಡಿದ್ರು. ಇದು ನನ್ನ 10ನೇ ಮದುವೆ ಅಂತ ಹೇಳಿದ್ರು. 2011ರಲ್ಲಿ ಬಿಡುಗಡೆಯಾದ ಕನ್ನಡದ ಮದುವೆ ಮನೆ ಮತ್ತು ಡಬಲ್ ಡೆಕ್ಕರ್ ಮನೆ ಸಿನಿಮಾಗಳಲ್ಲಿ ನಟಿ ಶ್ರದ್ಧಾ ಅಭಿನಯಿಸಿದ್ದಾರೆ. ಸ್ಯಾಂಡಲ್ವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಟಾಲಿವುಡ್ ಹಾಗೂ ಪಂಜಾಬಿ ಚಿತ್ರಗಳಲ್ಲಿಯೂ ಕೂಡ ನಟಿಸಿದ ಬಹುಭಾಷಾ ನಟಿ ಶ್ರದ್ಧಾ ಫಿರ್ ಕೊಹಿ ಹೈ, ಮೈ ಲಕ್ಷ್ಮಿ ತೇರಿ ಅಂಗಾನಾ ಕಿ, तुम्हारी पाकी, ड्रीम गर्ल, मजाक मजाक में, कसम तेरे प्यार की, स्वाति बोरा, ಕುಂಕುಮ್ ಭಾಗ್ಯ, ನಚ್ ಬಲಿಯೇ ಸೀರಿಯಲ್ಗಳು ಶ್ರದ್ಧಾಗೆ ಖ್ಯಾತಿ ತಂದುಕೊಟ್ಟಿವೆ. ಶ್ರದ್ಧಾ ಸದ್ಯ ಕುಂಡಲಿ ಭಾಗ್ಯದಲ್ಲಿ ಡಾಕ್ಟರ್ ಪ್ರೀತಾ ಅರೋರಾ ಆಗಿ ನಟಿಸ್ತಾ ಇದ್ದಾರೆ. ನೌಕಾಪಡೆಯ ಅಧಿಕಾರಿ ಆಗಿರುವ ರಾಹುಲ್ ನಗಲ್ ಅವರನ್ನ ಮದುವೆ ಆಗಿರುವ ಶ್ರದ್ಧಾ ಅವಳಿ ಮಕ್ಕಳೊಂದಿಗೆ ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ. ನಟಿ ಶ್ರದ್ಧಾ ಆರ್ಯ 1987ರ ಆಗಸ್ಟ್ 17ರಂದು ಜನಿಸಿದ್ರು. ಮುಂಬೈ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದ ಇವರು 2005ರಿಂದ ನಟನೆ ಆರಂಭಿಸಿದ್ರು. ನಟಿ ಶ್ರದ್ಧಾ ಆರ್ಯ ಗಣೇಶ್ ಜೊತೆ ಉಲ್ಲಾಸ ಉತ್ಸಾಹ ಚಿತ್ರದಲ್ಲಿ ನಟಿಸಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ನಟಿ ಶ್ರದ್ಧಾ ಆರ್ಯ ಈ ಸಿನಿಮಾದಲ್ಲಿ ಅಭಿನಯಿಸಲು ಸಾಧ್ಯವಾಗಿರಲಿಲ್ಲ. ಆ ಚಿತ್ರದಲ್ಲಿ ಯಾಮಿ ಗೌತಮ್ ಅವರನ್ನು ಹಾಕಿಕೊಳ್ಳಲಾಯಿತು. ಕೊನೆಗೆ ಗಣೇಶ್ ಜೊತೆ ಮದುವೆ ಮನೆಯಲ್ಲಿ ನಟಿ ಶ್ರದ್ಧಾ ಆರ್ಯ ನಟಿಸಿದ್ರು.